ಈ ಮಹತ್ತರವಾದ ದಿನದಂದು ಪಂಚಾಂಗವನ್ನ ಆಲಿಸೋಣ. ಇಡೀ ವರ್ಷದ ರಾಶಿ ಫಲಗಳನ್ನ ತಿಳಿಯೋಣ. ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆಯೋಣ. ಇನ್ನು ಅಂತಹ ಪರಿಹಾರಗಳನ್ನ ತಿಳಿಸಿಕೊಡೋಕೆ ಪಂಚಾಂಗ ಶ್ರವಣ ಮಾಡಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಧರ್ಮಶಾಸ್ತ್ರ ಪಂಡಿತರಾದ ದೈವಜ್ಞ ಡಾಕ್ಟರ್ ಕೆ.ಎನ್. ಸೋಮಯ್ಯಾಜಿ ಅವರು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಗಳೇ. ತಮಗೂ ಕೂಡ. ಗುರುಗಳೇ, ಯುಗಾದಿ ಅಂತ ಹೇಳಿದ ತಕ್ಷಣ ಹೊಸ ವರ್ಷದ ಆರಂಭ, ಎಲ್ಲರೂ ಕೂಡ ಹೊಸತನವನ್ನು ಆಶಿಸ್ತಾ ಇರ್ತೀವಿ. ಈ ಯುಗಾದಿಯ ಮಹತ್ವ ಏನು, ವಿಶೇಷತೆ ಏನು ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೂಡ ಮತ್ತು ಅತ್ಯಂತ ಜನಪ್ರಿಯ ವಾಹಿನಿಯಾದಂತಹ TV9ನ ಎಲ್ಲ ಪ್ರೇಕ್ಷಕ ಸಮೂಹಕ್ಕೆ ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳು, ಶುಭಕಾಮನೆಗಳು. ಆಗಲೇ ನೀವು ಕೇಳಿದ್ರಿ, ಈ ಸಂವತ್ಸರದ ವೈಶಿಷ್ಟ್ಯವೇನು? ನವೋ ನವೋ ಭವತಿ ಜಾಯಮಾನೋನ್ಹಾನ್ ಅಂತ ಪ್ರತಿ ಸಂವತ್ಸರದಲ್ಲೂ ಕೂಡ ಅದರದ್ದೇ ಆದ ವೈಶಿಷ್ಟ್ಯತೆಯನ್ನು ಕೂಡಿರತಕ್ಕಂಥ ಒಂದು ಅದ್ಭುತವಾದಂಥ ಪರಂಪರೆ ನಮ್ಮದು. ಇನ್ನು ಯುಗಾದಿ ಅಂತಂದಾಗ ಆ ಪದವೇ ಹೇಳೋ ಹಾಗೆ ಯುಗದ ಆದಿ ಅಥವಾ ವರ್ಷದ ಆದಿ, ವರ್ಷದ ಮೊದಲನೇ ದಿವಸ ಅಂತ. ಇದು ದಕ್ಷಿಣ ಭಾರತದ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಬಹುಭಾಗ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಇತ್ಯಾದಿಗಳಿಗೆ ಇದು ಬಹಳ ದೊಡ್ಡದಾದಂಥ ಹಬ್ಬ. ಯುಗಾದಿ ಹಬ್ಬದಲ್ಲಿ ಸಾಧಾರಣವಾಗಿ ನಾವೇನಪ್ಪ ಅಂತಂದರೆ ಪಂಚಾಂಗ ಶ್ರವಣವನ್ನು ಮಾಡಿ, ಪಂಚಾಂಗ ಪಠನವನ್ನು ಮಾಡಿ, ಪಠನ ಮಾಡಲಿಕ್ಕೆ ಆಗದೇ ಇದ್ದವರು ಶ್ರವಣವನ್ನು ಮಾಡಿ, ವರ್ಷದ ಒಂದು ಫಲವನ್ನು ಒಂದಿಷ್ಟು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ವರ್ಷಕ್ಕೆ ಮುನ್ನೋಟವನ್ನು ತಿಳ್ಕೊಂಡು ಶುಭ ಆಗಲಿ ಅಂಥೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಜೀವನ ಪ್ರಾರಂಭ ಮಾಡತಕ್ಕಂಥದ್ದು ಈ ಒಂದು ಸತ್ ಸಂಪ್ರದಾಯ. ಅದು ಆಚರಣೆಯಲ್ಲಿ ಬಂದಿರತಕ್ಕಂಥ ಒಂದು ಅದ್ಭುತವಾದ ಸಂಪ್ರದಾಯ. ಪಂಚಾಂಗ ಅಂದರೆ ಏನು ಅಂತಕ್ಕಂಥ ಮೂಲಭೂತವಾದಂಥ ಪ್ರಶ್ನೆ ನಮ್ಮ ಯುವ ಸಮೂಹ ಕೇಳ್ತಾ ಇರುತ್ತೆ. ಏನದು ಪಂಚಾಂಗ? ಪಂಚಾಂಗ ಅಂತಕ್ಕಂಥದ್ದು ಒಂದು ಡಿಟೈಲ್ ಕ್ಯಾಲೆಂಡರ್. ಹಿಂದೂ ಸಂಪ್ರದಾಯದಲ್ಲಿ ಇರತಕ್ಕಂಥ ಡಿಟೈಲ್ ಕ್ಯಾಲೆಂಡರು. ಅದರಲ್ಲೇನು ಇವತ್ತು ಯಾವ ತಿಥಿ, ಯಾವ ಮಾಸ, ಯಾವ ನಕ್ಷತ್ರ, ಯಾವ ಯೋಗ, ಯಾವ ಕರ್ಣ ಇತ್ಯಾದಿಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದಂತಹ, ವೈಶಿಷ್ಟ್ಯಪೂರ್ಣವಾದಂತಹ, ಸಂಪ್ರದಾಯಬದ್ಧವಾದಂತಹ ಒಂದು ಡಿಟೈಲ್ ಕ್ಯಾಲೆಂಡರ್ ಅಂತ ಆಡು ಮಾತಿನಲ್ಲಿ ನಾವು ಕರೀಬೋದು. ಅದು ಪಂಚಾಂಗ ಅಂತಂದರು. ಯಾವುದಪ್ಪ ಪಂಚಾಂಗ? 5 ಅಂಗ. ಯಾವುದದು? ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣವನ್ನು ತಿಳಿಸ್ತಕ್ಕಂಥ ಒಂದು ಕೈಪಿಡಿ. ಅದರಲ್ಲೇನೇ ಇರತಕ್ಕಂಥದ್ದು ಮುಹೂರ್ತ ಇತ್ಯಾದಿಗಳು ಹೇಳ್ತಕ್ಕಂಥದ್ದು, ಗೃಹ ಪ್ರವೇಶ, ಮದುವೆ ಮುಂಜಿಗೆ ಮುಹೂರ್ತಗಳನ್ನು ಕೊಡ್ತಕ್ಕಂಥದ್ದು, ಇದೆಲ್ಲ ಬರೆದಿರ್ತಕ್ಕಂಥದ್ದು. ಅದನ್ನು ಒಳಗೊಂಡಿರ್ತಕ್ಕಂಥದ್ದು ಪಂಚಾಂಗ. ಆ ಪಂಚಾಂಗ ದೇವತೆಯನ್ನು ಪೂಜೆ ಮಾಡಿ, ಪಂಚಭೂತಗಳನ್ನು ಸ್ಮರಿಸಿ, ಕುಲದೇವತೆಯನ್ನು ಸ್ಮರಿಸಿ, ಒಂದು ಕನಿಷ್ಠ ವರ್ಷದ ಮೊದಲನೇ ದಿವಸವಾದ್ರೂ ವರ್ಷದ ಫಲಾಫಲಗಳನ್ನು ತಿಳ್ಕೊಂಡು ಪಂಚಾಂಗ ದೇವತೆಗೆ, ಪ್ರಕೃತಿ ದೇವತೆಗೆ, ತಸ್ಯ ಪ್ರಕೃತಿ ಲೀನಸ್ಯ, ಆ ಪ್ರಕೃತಿ ದೇವತೆಗೆ, ಪಂಚಾಂಗ ದೇವತೆಗೆ, ಪಂಚಭೂತಗಳಿಗೆ ಕೃತಜ್ಞತಾವಾದಂತಹ ಒಂದು ನಮಸ್ಕಾರವನ್ನು ತಿಳಿಸಿ ಆ ಹೊಸ ವರ್ಷವನ್ನು ಆರಂಭ ಮಾಡೋದರಿಂದ ಬರ್ತಕ್ಕಂಥ ವರ್ಷ ಪೂರ್ಣ ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತಕ್ಕಂಥದ್ದು ಅನುಭವವಾಕ್ಯ, ಹಿರಿಯರಿಗೆ ಅನುಭವಕ್ಕೆ ಬಂದಿರತಕ್ಕಂಥದ್ದು ಬಂದು. ಹಾಗಾಗಿ ಈ ಯುಗಾದಿ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬದ ದಿವಸ ಪಂಚಾಂಗ ಪಠನ ಅಥವಾ ಪಂಚಾಂಗ ಶ್ರವಣಕ್ಕೆ ಮಹತ್ವ. ಪಂಚಾಂಗ ಪಠನ ಅಂತಂದರೆ ಓದ್ತಕ್ಕಂಥದ್ದು ಅಂತ. ಆ ಪಂಚಾಂಗವನ್ನು ಓದ್ಕೊಳ್ತಕ್ಕಂಥದ್ದು. ಇನ್ನು ಎಲ್ಲರಿಗೂ ಆ ಪಂಚಾಂಗ ಓದಲಿಕ್ಕಾಗಲ್ಲ. ಇನ್ನೂ ಬಹಳಷ್ಟು ಪಂಚಾಂಗಗಳು ಸಂಪ್ರದಾಯಬದ್ಧವಾದಂಥ ಹಳೆಯ ಒಂದು ಶೈಲಿನಲ್ಲೇ ಇರೋದರಿಂದ ಇವತ್ತಿನ ಯುವ ಸಮೂಹಕ್ಕೆ ಅದನ್ನು ಓದೋದು ಕಷ್ಟವಾದರೆ, ಅಥವಾ ಎಲ್ಲರಿಗೂ ಅದನ್ನು ಓದ್ಕೊಳ್ಳೋಕೆ ಆಗದೇ ಇದ್ದ ಪಕ್ಷದಲ್ಲಿ ಅದನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಯಾರೋ ತಿಳಿದಿರ್ತಕ್ಕಂಥ ಜೋಯಿಸರನ್ನು ಕರೆಸಿ ಅದನ್ನು ಅವ್ರ ಹತ್ರ ಓದಿಸಿ ಅದನ್ನು ಶ್ರವಣ ಮಾಡೋದ್ರಿಂದಲೂ ಕೂಡ ಅಷ್ಟೇ ಫಲ ಬರುತ್ತೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯ ಸಿದ್ಧಸ್ತು ಪಂಚಾಂಗ ಫಲಮುತ್ತಮಂ ಅಂತ. ಏನು ಫಲ ಅಂತಂದರೆ ತಿಥಿಯಿಂದ, ತಿಥೇ ಶ್ರೇಯಮಾಪ್ನೋತಿ, ಶ್ರೇಯಸ್ಸುಂಟಾಗ್ತಕ್ಕಂಥದ್ದು. ಇನ್ನೊಂದು ಕಡೆ ಹೇಳ್ತಾರೆ ಗಂಗಾಸ್ನಾನ ಫಲ ಇದರಿಂದ ಪ್ರಾಪ್ತಿಯಾಗತ್ತೆ, ಗೋದಾನದ ಫಲ ಇದರಿಂದ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು